ಕರ್ನಾಟಕದಲ್ಲಿ ಮಳೆ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. 2 ದಿನ ಮಳೆ ನಿಂತ್ರೆ 1 ವಾರ ಜಡಿ ಮಳೆ ಆಗ್ತಾ ಇದೆ. ಉತ್ತರ ಕರ್ನಾಟಕ ಮಾತ್ರವಲ್ಲ, ಅರ್ಧಕ್ಕರ್ಧ ಕರುನಾಡಿನಲ್ಲಿ ಭಾರಿ ಮಳೆ ಸುರಿತಾ ಇದೆ. ಮಳೆ 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 ಕಳೆದ 6-7 ತಿಂಗಳಿಂದ ಸುರಿತಾ ಇರೋ ಮಳೆಗೆ ಜನ ರೋಸಿ ಹೋಗಿದ್ದಾರೆ. ಮಳೆ ನಿಂತ್ರೆ ಸಾಕಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಇಷ್ಟು ವರ್ಷ ಮಳೆಗಾಲ ಶುರುವಾಯಿತು ಅಂದ್ರೆ ಮಲೆನಾಡು ಹಾಗೂ ಕರಾವಳಿ ಜನ ಕಣ್ಣೀರಿಡ್ತಾ ಇದ್ರು. ಆದ್ರೆ ಈ ಬಾರಿ ಉತ್ತರ ಕರ್ನಾಟಕದ ಮೇಲೆ ವರುಣ ದೇವ ಕೆಂಗಣ್ಣು ಬೀರಿದಂತೆ ಕಾಣುತ್ತಿದೆ. ಹಗಲು ರಾತ್ರಿ ಎನ್ನದೆ ಬಿಟ್ಟೂ ಬಿಡದೆ ಮಳೆ ಸುರಿತಾ ಇದೆ. ಮಳೆಗಾಲ ಮುಗಿಯೋಕೆ ಬಂದ್ರೂ ವರುಣ ದೇವನ ಅಬ್ಬರ ಮಾತ್ರ ಕಮ್ಮಿಯಾಗ್ತಿಲ್ಲ. ಭಾರೀ ಮಳೆಯಿಂದಾಗಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆಡರಕಟ್ಟಿ ಜನ ಕಂಗಾಲಾಗಿದ್ದಾರೆ. ಮೇಲಿಂದ ಮೇಲೆ ಮಳೆ ಸುರಿತಾ ಇರೋದ್ರಿಂದ ಹೆಸರು ಹಾಗೂ ಈರುಳ್ಳಿ ಬೆಳೆ ಸರ್ವನಾಶವಾಗಿದೆ. ಗೋವಿನ ಜೋಳವು ಸಂಪೂರ್ಣ ನಾಶವಾಗಿದ್ದು ರೈತರು ಕಣ್ಣೀರಿಡುತ್ತಿದ್ದಾರೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಗದಗ ಜಿಲ್ಲೆಯಲ್ಲಿ 10 ಅವಾಂತರಗಳು ಸೃಷ್ಟಿಯಾಗಿವೆ. ಕಾಗದಗೇರಿ ಬಡಾವಣೆಯಲ್ಲಿ 3 ಮಹಿಳೆಯರ ಮೇಲೆ ಮನೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಈರುಳ್ಳಿ ಬೆಳೆದ ರೈತರ ಬದುಕಲ್ಲಿ ವರುಣ ದೇವ ಚೆಲ್ಲಾಟ ಆಡ್ತಿದ್ದಾನೆ. ಮೇಲಿಂದ ಮೇಲೆ ಮಳೆಯಾಗ್ತಾ ಇರೋದ್ರಿಂದ ಈರುಳ್ಳಿ ಕೊಳಿತಾ ಇದ್ದು ಬೆಲೆ ಕೂಡ ಪಾತಾಳಕ್ಕೆ ಸೇರಿದೆ. ಹೀಗಾಗಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಚೆಂಗುಂಟಿಯ ಮಹಾಲಿಂಗಪ್ಪ ಕೌದಿ ಅನ್ನೋ ರೈತ ತನ್ನ ಕೈಯಾರೆ ಈರುಳ್ಳಿ ಬೆಳೆಯನ್ನ ಹಾಳು ಮಾಡಿದ್ದಾನೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ದಾವಣಗೆರೆ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಹಳ್ಳಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿತಾ ಇದ್ದು ರಸ್ತೆಗಳು ಮುಳುಗಿ ಹೋಗಿವೆ. ಚನ್ನಗಿರಿ ತಾಲೂಕಿನ ಬೈರನಹಳ್ಳಿಯಲ್ಲಿ 10 ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಜನ ಪರದಾಡ್ತಿದ್ದಾರೆ. ಅಡಿಕೆ ತೋಟಗಳಿಗೂ ಕೂಡ ವರುಣದೇವ ಜಲದಿಗ್ಬಂಧನ ಹಾಕಿದ್ದಾನೆ. ಮಹಾಮಳೆ ಆರ್ಭಟಕ್ಕೆ ಹಳ್ಳಕೊಳ್ಳಗಳೆಲ್ಲ ಮೈತುಂಬಿ ಹರಿಯುತ್ತಿವೆ. ದಾವಣಗೆರೆಯ ದೋಣಿಹಳ್ಳಿಯಲ್ಲಿ ಕೆರೆ ಕೋಡಿ ಬಿದ್ದಿದ್ದು ತಗ್ಗು ಪ್ರದೇಶದ ಅಂಗಡಿ ಮುಂಗಟ್ಟುಗಳೆಲ್ಲ ಜಲಾವೃತವಾಗಿವೆ. ಮೊಣಕಾಲುದ ನಿಂತ ನೀರಲ್ಲೇ ಜನ ಪರದಾಡ್ತಿದ್ದಾರೆ. ತುಮಕೂರಲ್ಲೂ ವರುಣದೇವನ ಆರ್ಭಟ ಜೋರಾಗಿದೆ. ಗುಡುಗು ಮಿಂಚಿನ ಸಹಿತ ಧಾರಾಕಾರ ಮಳೆಯಾಗಿದ್ದು ತಿಪಟೂರು ತಾಲೂಕಿನ ಮಾಚಘಟ್ಟ ಗ್ರಾಮದಲ್ಲಿ ಹಳ್ಳ ಕೊಳ್ಳಗಳು ಹುಚ್ಚೆದ್ದು ಹರಿತಿವೆ. ಇದರ ಪರಿಣಾಮ ಮಾಚಘಟ್ಟ ಗ್ರಾಮಕ್ಕೆ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದೆ. ಚಿತ್ರದುರ್ಗದಲ್ಲೂ ಕಳೆದೆರಡು ದಿನದಿಂದ ಭಾರೀ ಮಳೆಯಾಗ್ತಾ ಇದೆ. ಹಿರಿಯೂರಿನ ಕೆರೆ ತುಂಬಿ ಹರಿತಾ ಇದ್ದು ಎಲ್ಲೆಂದರಲ್ಲಿ ನೀರು ನುಗ್ಗುತ್ತಿದೆ. ಹೊಸದುರ್ಗ ತಾಲೂಕಿನಲ್ಲೂ ವರುಣದೇವ 10 ಅವಾಂತರ ಸೃಷ್ಟಿಸಿದ್ದಾನೆ. ಕಳೆದ ರಾತ್ರಿ ಸುರಿದ ಮಳೆಗೆ ಮಂಡ್ಯದ ಜನ ತತ್ತರಿಸಿ ಹೋಗಿದ್ದಾರೆ. ವಿಸಿ ನಾಲೆ ಉಕ್ಕಿ ಹರಿತಿದ್ದು ಕೆಎಚ್ಬಿ ಬಡಾವಣೆಗೆ ವರುಣದೇವ ಜಲದಿಗ್ಬಂಧನ ಹಾಕಿದ್ದಾನೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನಲ್ಲೂ ಧಾರಾಕಾರ ಮಳೆಯಾಗಿದೆ. ದರಸಗುಪ್ಪೆ ಗ್ರಾಮದ ಬಳಿ ಸಿಡಿಎಸ್ ನಾಲೆ ಏರಿ ಒಡೆದು ಭಾರೀ ಪ್ರಮಾಣದ ನೀರು ಜಮೀನುಗಳಿಗೆ ನುಗ್ಗಿದೆ. ಇದರ ಪರಿಣಾಮ ಕಬ್ಬು, ಭತ್ತ, ರಾಗಿ ಬೆಳೆ ಜಲಾವೃತವಾಗಿದೆ. ಮಳೆ ಬಂದ್ರೆ ಆಗುವ ಅನಾಹುತಗಳು ಒಂದೆರಡಲ್ಲ ಬಿಡಿ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ. ಮನೆಯಲ್ಲಿ ಮಲಗಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಮಹಾಮಳೆಗೆ ಕೋಲಾರ ಜಿಲ್ಲೆಯ ಜನ ನಲುಗಿ ಹೋಗ್ತಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಕಾರಂಜಿಕಟ್ಟೆ ಬಡಾವಣೆ ಹಾಗೂ ಖಾದ್ರಿಪುರ ಸಂಪರ್ಕಿಸೋ ರೈಲ್ವೆ ಅಂಡರ್ ಪಾಸ್ ಕೆರೆಯಂತಾಗಿದೆ. 5 ಅಡಿ ಎತ್ತರಕ್ಕೆ ಮಳೆ ನೀರು ನಿಂತಿದ್ದು ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಇದರಿಂದ ಸಿಟ್ಟಿಗೆದ್ದ ಸ್ಥಳೀಯರು ಅರೆ ಬೆತ್ತಲೆಯಾಗಿ ಪ್ರತಿಭಟನೆ ಮಾಡಿದರು. ಕೋಲಾರದ ಶ್ರೀನಿವಾಸಪುರದ ಪಟ್ಟಣದಲ್ಲೂ ಮಳೆರಾಯ ಅಬ್ಬರಿಸಿದ್ದಾನೆ. ಸಂತೆ ಮೈದಾನದ ಮನೆಗಳು ಜಲಾವೃತವಾಗಿದ್ದು ಇಡೀ ರಾತ್ರಿ ಜನರು ಜಾಗರಣೆ ಮಾಡಿದ್ದಾರೆ. ಮನೆಯಲ್ಲೆಲ್ಲ 2-3 ಅಡಿ ಎತ್ತರ ನೀರು ನಿಂತಿರೋದ್ರಿಂದ ವಸ್ತುಗಳೆಲ್ಲ ನೀರು ಪಾಲಾಗಿವೆ. ಚಾಮರಾಜನಗರದ ಮಲೆ ಮಹದೇಶ್ವರ ಕಾಡಂಚಿನ ಪೊನ್ನಾಚಿ ಗ್ರಾಮದಲ್ಲೂ ಮಳೆರಾಯ ಭಾರೀ ಅವಾಂತರ ಸೃಷ್ಟಿಸಿದ್ದಾನೆ. ರಾಮಚಂದ್ರ ಅನ್ನೋ ರೈತ ಬೆಳೆದಿದ್ದ 4-5 ಎಕರೆಯ ರಾಗಿ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ಇನ್ನು ಚಿಕ್ಕಮಗಳೂರಲ್ಲೂ ಮಳೆ ಅಬ್ಬರಿಸುವುದಕ್ಕೆ ಶುರುವಾಗಿದೆ. ಮೂಡಿಗೆರೆ, ಕಳಸ, ಶೃಂಗೇರಿ ಭಾಗದಲ್ಲಿ ಮತ್ತೆ ಮಳೆಯಾಗ್ತಿದ್ದು ಜನ ಕಂಗಾಲಾಗಿದ್ದಾರೆ. ಒಟ್ನಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಮತ್ತೆ ಮಳೆರಾಯ ಅಬ್ಬರಿಸುತ್ತಿದ್ದು ಜನರ ಬದುಕು ನೀರಾಬಟ್ಟೆಯಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.